2024ರ IPL ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಬಟ್ ಅದು ಆಟದಿಂದ ಅಲ್ಲ, ಕ್ಯಾಪ್ಟನ್ಸಿ ಬದಲಾವಣೆಯಿಂದ. ಒಂದಲ್ಲ ಎರಡಲ್ಲ 5 ಬಾರಿ ಚಾಂಪಿಯನ್ಸ್ ಟ್ರೋಫಿಗಳನ್ನು ಗೆದ್ದುಕೊಟ್ಟಿದ್ದಂಥ ನಾಯಕ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಗೆ ಪಟ್ಟಾಭಿಷೇಕ ಮಾಡಲಾಗಿತ್ತು. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ಇದೇ ನಡೆ ಅಭಿಮಾನಿಗಳ ಕೆಂಗಣ್ಣಿಗೆ ಕಾರಣ ಆಗಿತ್ತು. ಸೊ 2025ರ IPL ಸೀಸನ್ಗೆ ಬೇರೆ ಕ್ಯಾಪ್ಟನ್ ಆಗ್ತಾರೆ ಅಂತಾನೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಬಟ್ ಮತ್ತೊಮ್ಮೆ ಪಾಂಡ್ಯನೇ ಸಾರಥಿಯಾಗೋದು ಫಿಕ್ಸ್ ಆಗಿದೆ. ಅದರಲ್ಲೂ ಕ್ಯಾಪ್ಟನ್ಗಳ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಹಾಗಾದರೆ ಪಾಂಡ್ಯಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್? ರೋಹಿತ್, ಸೂರ್ಯ, ಬುಮ್ರಾ ಸೈಡ್ಲೈನ್ ಆದ್ರ ಟೀಮ್ ಇಂಡಿಯಾ ಕ್ಯಾಪ್ಟನ್ಗಳಿಗೆ IPLನಲ್ಲಿ ಪಾಂಡ್ಯ ಲೀಡರ್ ಆಗಿದ್ದೇಗೆ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮುಂಬೈ ಇಂಡಿಯನ್ಸ್ IPLನ 10 ಫ್ರಾಂಚೈಸಿಗಳ ಪೈಕಿ ಅತ್ಯಂತ ಯಶಸ್ವಿ ತಂಡ. 17 ಸೀಸನ್ಗಳ ಪೈಕಿ 5 ಸಲ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ 5 ಸಲ ಕಪ್ ಗೆದ್ದಿದ್ರು ಕೂಡ ಮೊದಲು ಈ ಸಾಧನೆಯನ್ನು ಮಾಡಿದ್ದು ಮುಂಬೈ ಇಂಡಿಯನ್ಸ್. ಹೀಗೆ 5ಕ್ಕೆ 5 ಟ್ರೋಫಿಗಳನ್ನು MIಗೆ ಗೆಲ್ಲಿಸಿಕೊಟ್ಟಿದ್ದೇ ನಾಯಕ ರೋಹಿತ್ ಶರ್ಮಾ. ಬಟ್ ಅಂಬಾನಿ ಬ್ರಿಗೇಡ್ ಕಳೆದ ವರ್ಷ ಅಚ್ಚರಿ ಎನ್ನುವಂತೆ ರೋಹಿತ್ ಶರ್ಮಾಗೆ ಕೊಟ್ಟು ಪಾಂಡ್ಯಗೆ ಕ್ಯಾಪ್ಟನ್ಸಿಯನ್ನು ಕಟ್ಟಿದ್ರು. ಅದೇ ಪಾಂಡ್ಯ ಈಗ ನಾಯಕರಿಗೆ ನಾಯಕ ಆಗಿದ್ದಾರೆ. ಟೀಮ್ ಇಂಡಿಯಾ ಟೆಸ್ಟ್ ಮತ್ತು ODI ನಾಯಕ ರೋಹಿತ್ಗೆ ಪಾಂಡ್ಯ ಕ್ಯಾಪ್ಟನ್. ನೋಡಿ, ಅದೆಂತ ಅಚ್ಚರಿ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ನಾಯಕ. T20 ವಿಶ್ವಕಪ್ನಲ್ಲಿ ಭಾರತಕ್ಕೆ ಕಪ್ ಗೆಲ್ಲಿಸಿಕೊಟ್ಟ ಕ್ಯಾಪ್ಟನ್. ವಿಶ್ವಕಪ್ ಬಳಿಕ T20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿರೋ ರೋಹಿತ್ ಶರ್ಮಾ ಸದ್ಯ ಭಾರತದ ಪರ ಏಕದಿನ ಮತ್ತು ಟೆಸ್ಟ್ ಮ್ಯಾಚ್ಗಳ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಇಂಥ ರೋಹಿತ್ ಶರ್ಮಾ IPLನಲ್ಲಿ ಹಾರ್ದಿಕ್ ಪಾಂಡ್ಯ ಅಡಿಯಲ್ಲಿ ಪಂದ್ಯಗಳನ್ನು ಆಡಬೇಕಾದ ಸಿಚುಯೇಷನ್ ಇದೆ. ಟೀಮ್ ಇಂಡಿಯಾದಲ್ಲಿ ರೋಹಿತ್ ಕೈಗೆಳಗೆ ಆಡೋ ಪಾಂಡ್ಯ IPLನಲ್ಲಿ ತಾನೇ ರೋಹಿತ್ರನ್ನ ಲೀಡ್ ಮಾಡ್ತಾರೆ. ಈ ವರ್ಷ ಕೂಡ ಅದೇ ಕಂಟಿನ್ಯೂ ಆಗಲಿದೆ. ಮುಂಬೈ ಇಂಡಿಯನ್ಸ್ನ ಕೋಚ್ ಮಹೇಲ ಜಯವರ್ಧನೆ ಕೂಡ ಹಾರ್ದಿಕ್ ಪಾಂಡ್ಯರೇ ಕ್ಯಾಪ್ಟನ್ ಆಗಿ ಈ ವರ್ಷನೂ ಕೂಡ ಕಂಟಿನ್ಯೂ ಆಗ್ತಾರೆ ಅಂದಿದ್ದಾರೆ. ಸೊ ಈ ಮೂಲಕ 18ನೇ ಸೀಸನ್ IPLನಲ್ಲೂ ಕೂಡ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಪಾಂಡ್ಯ ಅವರ ಕೈ ಕೆಳಗೆ ಕಣಕ್ಕಿಳಿಯಬೇಕಾಗಿದೆ. ಪಾಂಡ್ಯ ನಾಯಕತ್ವದಲ್ಲಿ 2ನೇ ಸೀಸನ್ ಆಡಲಿದ್ದಾರೆ. ಕೇವಲ ಬ್ಯಾಟರ್ ಆಗಿ ಕಣಕ್ಕಿಳಿಯೋಕೆ ಸಜ್ಜಾಗಿ ನಿಂತಿದ್ದಾರೆ. ಮುಂಬೈಗೆ 10 ವರ್ಷಗಳ ಕಾಲ ಕ್ಯಾಪ್ಟನ್ ಆಗಿದ್ದ ರೋಹಿತ್ 2011ರ IPL ಟೂರ್ನಿಯ ಮೆಗಾ ಹರಾಜಿನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೇರಿಕೊಂಡಿದ್ದಂಥ ರೋಹಿತ್ ಶರ್ಮಾ ಅತ್ಯದ್ಭುತ ಪ್ರದರ್ಶನ ನೀಡಿದ್ದಾರೆ. ರಿಕಿ ಪಾಂಟಿಂಗ್ ಅವರಿಂದ 2013ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ಸಿಯನ್ನು ಪಡ್ಕೊಂಡಿದ್ರು. 10 ವರ್ಷಗಳ ಕಾಲ ನಾಯಕನಾಗಿ ಮುನ್ನಡೆಸಿದ್ರು. ತಮ್ಮ ಚೊಚ್ಚಲ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಫ್ರಾಂಚೈಸಿಗೆ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟಿದ್ರು. ಆ ಬಳಿಕ 2015, 2017, 2019 ಹಾಗೆ 2020ರಲ್ಲೂ ಕೂಡ ತಂಡಕ್ಕೆ ಚಾಂಪಿಯನ್ ಪಟ್ಟವನ್ನು ದಕ್ಕಿಸಿಕೊಟ್ರು. ಅತಿ ಹೆಚ್ಚು ಟ್ರೋಫಿ ಗೆದ್ದ ನಾಯಕ ಎಂಬ ದಾಖಲೆ ನಿರ್ಮಿಸಿದರು. ಆದರೆ 2023ರ IPL ಟೂರ್ನಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಚಾಂಪಿಯನ್ ಪಟ್ಟ ತಂದುಕೊಡುವ ಮೂಲಕ ಮಹೇಂದ್ರ ಸಿಂಗ್ ಧೋನಿ ಅವರು ರೋಹಿತ್ ಶರ್ಮಾರ ದಾಖಲೆಗೆ ಜೊತೆಗೂಡಿದರು. ಟೀಮ್ ಇಂಡಿಯಾ T20 ನಾಯಕ ಸೂರ್ಯನದ್ದು ಅದೇ ಕಥೆ. ರೋಹಿತ್ ಶರ್ಮಾ T20 ಫಾರ್ಮೆಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ಬಳಿಕ ಯಾರಾಗ್ತಾರೆ ಭಾರತ ತಂಡದ T20 ಫಾರ್ಮೆಟ್ ಕ್ಯಾಪ್ಟನ್ ಅನ್ನೋ ಪ್ರಶ್ನೆಗೆ ಹಲವು ಹೆಸರುಗಳು ಕೇಳಿ ಬಂದಿದ್ವು. ಅದರಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಹೆಸರು ಪ್ರಬಲವಾಗಿ ಚರ್ಚೆಯಾಗಿತ್ತು. ಬಟ್ BCCI ಮ್ಯಾನೇಜ್ಮೆಂಟ್ ಅಂತಿಮವಾಗಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಕ್ಯಾಪ್ಟನ್ಸಿಯನ್ನು ನೀಡಿತ್ತು. ಭಾರತ T20 ತಂಡದ ಕ್ಯಾಪ್ಟನ್ ಆದ ಬಳಿಕ ಇದೇ ಮೊದಲ ಬಾರಿಗೆ IPL ಆಡೋಕೆ ಸಜ್ಜಾಗಿರುವಂಥ ಸೂರ್ಯ ಕೂಡ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಕಣಕ್ಕಿಳಿಯಬೇಕಿದೆ. ವೈಸ್ ಕ್ಯಾಪ್ಟನ್ ಮತ್ತು ಹಂಗಾಮಿ ನಾಯಕ ಬುಮ್ರಾಗೂ ಸೇಮ್ ಸಂಕಷ್ಟ. ಈ ಹಿಂದಿನಿಂದಲೂ ಕೂಡ ಜಸ್ಪ್ರೀತ್ ಬುಮ್ರಾ ಟೀಮ್ ಇಂಡಿಯಾ ಮತ್ತು IPL ಕ್ಯಾಪ್ಟನ್ಸಿಗಳ ಮೇಲೆ ಕಣ್ಣಿಟ್ಟಿದ್ರು. ರೋಹಿತ್ ಶರ್ಮಾ ಬಳಿಕ ತಾವೇ ನಾಯಕತ್ವವನ್ನು ಪಡೆಯೋ ಲೆಕ್ಕಾಚಾರದಲ್ಲಿದ್ದರು. ಸದ್ಯ ಟೀಮ್ ಇಂಡಿಯಾದಲ್ಲಿ ರೋಹಿತ್ ಅವರ ಅನುಪಸ್ಥಿತಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ನಾಯಕನಾಗಿ ಕಣಕ್ಕಿಳಿದು ಗೆಲ್ಲಿಸಿಕೊಟ್ಟಿದ್ದಾರೆ. ಹಾಗೆ ಟೂರ್ನಿಗೆ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ರು. ಬಟ್ ಈಗ IPLನಲ್ಲಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದಡಿ ಆಡಬೇಕಾಗಿದೆ. ಒಟ್ಟಿನಲ್ಲಿ IPLನ 18ನೇ ಆವೃತ್ತಿಗೆ ಹರಾಜು ಮುಗಿದು ಮಾರ್ಚ್ 14ರಿಂದ ಟೂರ್ನಿ ಆರಂಭವಾಗಲಿದೆ. ಹಾಗೆ ಫೈನಲ್ ಪಂದ್ಯ ಮೇ 25ರಂದು ಆಯೋಜನೆ ಮಾಡೋಕೆ BCCI ನಿರ್ಧಾರ ಕೂಡ ಮಾಡಿಕೊಂಡಿದೆ. ಮುಂಬೈ ತಂಡಕ್ಕೆ ನಾಯಕರಾಗಿ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳಲಿದ್ದಾರೆ. ಬಟ್ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಪಟ್ಟದಲ್ಲಿರುವಂಥ 2 ಆಟಗಾರರು ಹಾಗೆ ಓರ್ವ ಉಪನಾಯಕ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ತಂಡದ ನಾಯಕನಲ್ಲದ ಆಟಗಾರನ ಕ್ಯಾಪ್ಟನ್ಸಿ ಅಡಿಯಲ್ಲಿ ಆಡೋಕೆ ರೆಡಿಯಾಗಿದ್ದಾರೆ. ಇದು IPL ಇತಿಹಾಸದಲ್ಲಿ ಮೊದಲು ಅನ್ನೋದು ಮತ್ತೊಂದು ವಿಶೇಷ. ನಮಸ್ಕಾರ.